ಪದೇ ಪದೇ ಎಡವಟ್ಟಿನ ಮೇಲೆ ಎಡವಟ್ಟು ಮಾಡಿಕೊಳ್ಳುತ್ತಿದ್ದಾರೆ. ಅದೇ ರೀತಿ ಈಗ ಸಂಸದ ಡಿಕೆ ಸುರೇಶ್ ಅವರ ಸರದಿ ಭಾರತವನ್ನೇ ವಿಭಜನೆ ಮಾಡ್ತೀವಿ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಿಂದ ಭಾರತದ ವಿಭಜನೆಯ ಕೂಗು, ಕಾಂಗ್ರೆಸ್ನಿಂದ ದೇಶ ವಿಭಜನೆಯ ಪಾಲಿಟಿಕ್ಸ್ ಈಗ ಶುರುವಾಗಿದೆ. ಪ್ರತ್ಯೇಕ ರಾಷ್ಟ್ರದ ಧ್ವನಿ ಎತ್ತಿದ್ದಾರೆ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್. ಕೇಂದ್ರ ಬಜೆಟ್ ಮಂಡನೆ ಆಗ್ತಾ ಇದ್ದಂತೆ ಪ್ರತ್ಯೇಕ ರಾಷ್ಟ್ರದ ಕೂಗು. ದಕ್ಷಿಣ ಭಾರತದ ಹಣ ಉತ್ತರ ಭಾರತಕ್ಕೆ ಬಿಡ್ತಿದ್ದಾರೆ. ಇದರಿಂದ ನಮಗೆ ಆರ್ಥಿಕ ತೊಂದರೆ ಆಗುತ್ತಿದೆ. ಹೀಗೆ ಮುಂದುವರೆದ್ರೆ ದಕ್ಷಿಣ ಭಾರತದ ಕೂಗು ಎತ್ತಬೇಕಾಗುತ್ತೆ ಅಂತ ಸಂಸದ ಡಿಕೆ ಸುರೇಶ್ ಅವರು ಆಡಿರುವ ಮಾತುಗಳು. ಪ್ರತ್ಯೇಕ ರಾಷ್ಟ್ರದ ಕೂಗು ಎತ್ತುವ ಅನಿವಾರ್ಯತೆ ಬರುತ್ತೆ. ಇದರಿಂದ ನಾವು ಹೊಸ ರಾಷ್ಟ್ರ ಬೇಕು ಅಂತ ಕೇಳ್ತೀವಿ ಅನ್ನುವಂತಹ ವಿಚಾರವನ್ನ ಸಂಸದ ಡಿಕೆ ಸುರೇಶ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅಲ್ಲಿಗೆ ಭಾರತವನ್ನೇ ವಿಭಜನೆ ಮಾಡಬೇಕು ಅನ್ನುವಂತ ಕೂಗು ಕಾಂಗ್ರೆಸ್ನ ಸಂಸದ ಡಿಕೆ ಸುರೇಶ್ ಆಡಿರುವಂತಹ ಮಾತು. ಲೋಕಸಭೆ ಚುನಾವಣೆಯ ಬಳಿಕ ಇಂತಹ ವಿಚಾರವನ್ನು ನಾವು ಕೂಡ ಪ್ರಸ್ತಾಪ ಮಾಡ್ತೀವಿ ಅನ್ನೋ ಮಾತನ್ನ ಡಿಕೆ ಸುರೇಶ್ ಅವರು ಹೇಳಿದ್ದಾರೆ. ನೋಡಿ, ಪದೇ ಪದೇ ಎಡವಟ್ಟಿನ ಹೇಳಿಕೆಗಳು. ಈಗ ಅದೇ ರೀತಿ ಸಂಸದ ಡಿಕೆ ಸುರೇಶ್ ಅವರು ಕೂಡ ಭಾರತವನ್ನೇ ವಿಭಜನೆ ಮಾಡ್ತೀವಿ ಅಂತ ಹೇಳೋ ಮೂಲಕ ಮತ್ತೊಂದು ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಭಾರತ ಯಾಕೆ ವಿಭಜನೆ ಆಗಬೇಕು ಅನ್ನುವಂತ ವಿಚಾರಕ್ಕೆ ಒಂದಿಷ್ಟು ಕಾರಣಗಳನ್ನ ಕೂಡ ಡಿಕೆ ಸುರೇಶ್ ಅವರು ಇಲ್ಲಿ ನೀಡ್ತಾ ಹೋಗಿದ್ದಾರೆ. ದಕ್ಷಿಣ ಭಾರತದ ಹಣ ಉತ್ತರ ಭಾರತಕ್ಕೆ ಬಿಡ್ತಿದ್ದಾರೆ. ಹೀಗಾಗಿ ನಾವು ಆರ್ಥಿಕ ತೊಂದರೆ ಅನುಭವಿಸಬೇಕಾಗಿದೆ. ಹೀಗೆ ಮುಂದುವರೆದ್ರೆ ದಕ್ಷಿಣ ಭಾರತದ ಕೂಗು ಎತ್ತಬೇಕಾಗುತ್ತೆ, ಅಲ್ಲಿಗೆ ಭಾರತ ವಿಭಜನೆ ಆಗಬೇಕಾಗುತ್ತೆ ಅನ್ನುವಂತಹ ವಿಚಾರವನ್ನ ಸಂಸದ ಡಿಕೆ ಸುರೇಶ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಸಹಜವಾಗಿ ರಾಷ್ಟ್ರ ರಾಜಕಾರಣದಲ್ಲಿ ಚರ್ಚೆ ಆಗುವಂತಹ ವಿಚಾರ, ಬರೀ ರಾಜ್ಯ ರಾಜಕಾರಣ ಅಲ್ಲ, ರಾಷ್ಟ್ರ ರಾಜಕಾರಣದಲ್ಲಿ ಚರ್ಚೆ ಆಗುತ್ತೆ ಡಿಕೆ ಸುರೇಶ್ ಅವರ ಈ ಸ್ಟೇಟ್ಮೆಂಟ್. ಇನ್ಕಮ್ ಟ್ಯಾಕ್ಸ್ ಅದರ ಪಾಲನ್ನ ಸರಿಯಾಗಿ ನಮಗೆ ಕೊಡಬೇಕಾಗಿದೆ. ಇವತ್ತು ವಿಶೇಷವಾಗಿ ದಕ್ಷಿಣ ಭಾರತಕ್ಕೆ ಬಹಳಷ್ಟು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಪ್ರತಿಯೊಂದು ಹಂತದಲ್ಲೂ ನಾವು ನೋಡ್ತಾ ಇದ್ದೇವೆ. ಒಟ್ಟಾರೆ ನಮ್ಮ ಪಾಲ್ ಏನ್ ಸಿಗಬೇಕಾಗಿದೆ ಅಭಿವೃದ್ಧಿಯ ಹಣ, ಇವತ್ತು ಅಭಿವೃದ್ಧಿಯ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಇದು ಗಂಭೀರವಾದಂತಹ ವಿಚಾರ ಎತ್ತಿದ್ದೀರಿ ಸರ್. ಇವತ್ತಿನ ಹಣಕಾಸು ವ್ಯವಸ್ಥೆಯನ್ನ ಹಂಚ್ತಾ ಇರ್ತಕ್ಕಂತ ಒಂದು ಪರಿಸ್ಥಿತಿಯನ್ನ ನೋಡಿದ್ರೆ ನಮ್ಮ ರಾಜ್ಯಗಳ ಹಣ ಉತ್ತರದ ಭಾರತಕ್ಕೆ ಹೆಚ್ಚು ಕೊಡ್ತಾ ಇರ್ತಕ್ಕಂಥದ್ದು ನಮಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು. ಸುಮಾರು 4 ಲಕ್ಷಕ್ಕೂ ಹೆಚ್ಚಿಗೂ ಕೋಟಿ ತೆರಿಗೆಯನ್ನ ವಿವಿಧ ರೂಪದಲ್ಲಿ ಪಡಿತಾ ಇದ್ದಾರೆ. ನಮ್ಗೆ ಕೊಡ್ತಾ ಇರೋದು ಎಷ್ಟು? ಇದನ್ನ ಪ್ರಶ್ನೆ ಮಾಡಬೇಕಾಗ್ತದೆ. ಇದು ಸರಿ ಹೋಗ್ಲಿಲ್ಲ ಅಂತ ಅಂದ್ರೆ ಈಗಾಗಲೇ 16th ಫೈನಾನ್ಸ್ ಕಮಿಷನ್ ಕೂಡ ಪ್ರಾರಂಭ ಆಗೋದ್ರಿಂದ ಅದರಲ್ಲಿ ಸರಿಪಡಿಸಲಿಲ್ಲ ಅಂತ ಅಂದ್ರೆ ಖಂಡಿತ ದಕ್ಷಿಣ ಭಾರತದವರೆಲ್ಲರೂ ಕೂಡ ಒಂದು ಕೂಗನ್ನ ಎತ್ತಬೇಕಾದ ಧ್ವನಿಯನ್ನ ಏರಿಸಬೇಕಾದಂಥದ್ದು ಅನಿವಾರ್ಯ ಆಗ್ತದೆ. ಸುಮಾರು 4 ಲಕ್ಷಕ್ಕೂ ಹೆಚ್ಚಿಗೂ ಕೋಟಿ ತೆರಿಗೆಯನ್ನ ವಿವಿಧ ರೂಪದಲ್ಲಿ ಪಡಿತಾ ಇದ್ದಾರೆ. ನಮ್ಗೆ ಕೊಡ್ತಾ ಇರೋದು ಎಷ್ಟು? ಇದನ್ನ ಪ್ರಶ್ನೆ ಮಾಡಬೇಕಾಗ್ತದೆ. ಇದು ಸರಿ ಹೋಗ್ಲಿಲ್ಲ ಅಂತ ಅಂದ್ರೆ ಈಗಾಗಲೇ 16th ಫೈನಾನ್ಸ್ ಕಮಿಷನ್ ಕೂಡ ಪ್ರಾರಂಭ ಆಗೋದ್ರಿಂದ ಅದರಲ್ಲಿ ಸರಿಪಡಿಸಲಿಲ್ಲ ಅಂತ ಅಂದ್ರೆ ಖಂಡಿತ ದಕ್ಷಿಣ ಭಾರತದವರೆಲ್ಲರೂ ಕೂಡ ಒಂದು ಕೂಗನ್ನ ಎತ್ತಬೇಕಾದ ಧ್ವನಿಯನ್ನ ಏರಿಸಬೇಕಾದಂಥದ್ದು ಅನಿವಾರ್ಯ ಆಗ್ತದೆ. ಸುಮಾರು 4 ನೋಡಿ, ಇದು ಸಂಸದ ಡಿಕೆ ಸುರೇಶ್ ಅವರ ಮಾತು. ಬಜೆಟ್ ಮಂಡನೆ ಆಗ್ತಾ ಇದ್ದಂತೆ ಈ ಮಾತುಗಳನ್ನು ಆಡಿದ್ದಾರೆ ಡಿಕೆ ಸುರೇಶ್ ಅವರು. ವಿವಾದಗಳು ಇವ್ರನ್ನ ಹುಡುಕಿಕೊಂಡು ಬರುತ್ತೋ ಅಥವಾ ಕಾಂಗ್ರೆಸ್ ನಾಯಕರೇ ವಿವಾದವನ್ನ ಹುಡುಕಿಕೊಂಡು ಹೋಗ್ತಾರೋ ಗೊತ್ತಿಲ್ಲ. ನಾವು ಭಾರತೀಯರು ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ, ಹಿಂದೂ ರಾಷ್ಟ್ರ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಅದನ್ನ ವಿಭಜನೆ ಮಾಡುವಂತಹ ಕೂಗು, ಈ ಪ್ರಸ್ತಾಪಗಳನ್ನ ಒಬ್ರು ಉನ್ನತ ಸ್ಥಾನದಲ್ಲಿರುವಂತಹ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಮಾತನಾಡಿದ್ರೆ ಏನಾಗಬಹುದು? ಯಾವ ಸಂದೇಶವನ್ನ ರಾಜ್ಯದ ಜನತೆಗೆ ನೀಡ್ತಿದ್ದಾರೆ, ದೇಶದ ಜನತೆಗೆ ನೀಡ್ತಿದ್ದಾರೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಅಂದ್ರೆ ಸುಮಾರು 4 ಲಕ್ಷಕ್ಕೂ ಹೆಚ್ಚಿಗೂ ಕೋಟಿ ತೆರಿಗೆಯನ್ನ ವಿವಿಧ ರೂಪದಲ್ಲಿ ಪಡಿತಾ ಇದ್ದಾರೆ. ನಮ್ಗೆ ಕೊಡ್ತಾ ಇರೋದು ಎಷ್ಟು? ಇದನ್ನ ಪ್ರಶ್ನೆ ಮಾಡಬೇಕಾಗ್ತದೆ. ಇದು ಸರಿ ಹೋಗ್ಲಿಲ್ಲ ಅಂತ ಅಂದ್ರೆ ಈಗಾಗಲೇ 16th ಫೈನಾನ್ಸ್ ಕಮಿಷನ್ ಕೂಡ ಪ್ರಾರಂಭ ಆಗೋದ್ರಿಂದ ಅದರಲ್ಲಿ ಸರಿಪಡಿಸಲಿಲ್ಲ ಅಂತ ಅಂದ್ರೆ ಖಂಡಿತ
ದಕ್ಷಿಣ ಭಾರತದವರೆಲ್ಲರೂ ಕೂಡ ಒಂದು ಕೂಗನ್ನು ಎತ್ತಬೇಕಾದ ಧ್ವನಿಯನ್ನು ಏರಿಸಬೇಕಾದಂಥದ್ದು ಅನಿವಾರ್ಯ ಆಗ್ತದೆ. ಸುಮಾರು 4 ಲಕ್ಷಕ್ಕೂ ಹೆಚ್ಚಿಗೂ ಕೋಟಿ ತೆರಿಗೆಯನ್ನು ವಿವಿಧ ರೂಪದಲ್ಲಿ ಪಡಿತಾ ಇದ್ದಾರೆ. ನಮ್ಗೆ ಕೊಡ್ತಾ ಇರೋದು ಎಷ್ಟು? ಇದನ್ನು ಪ್ರಶ್ನೆ ಮಾಡಬೇಕಾಗ್ತದೆ. ಇದು ಸರಿ ಹೋಗಲಿಲ್ಲ ಅಂತ ಅಂದರೆ ಈಗಾಗಲೇ 16th ಫೈನಾನ್ಸ್ ಕಮಿಷನ್ ಕೂಡ ಪ್ರಾರಂಭ ಆಗೋದ್ರಿಂದ ಅದರಲ್ಲಿ ಸರಿಪಡಿಸಲಿಲ್ಲ ಅಂತ ಖಂಡಿತ ದಕ್ಷಿಣ ಭಾರತದವರೆಲ್ಲರೂ ಕೂಡ ಒಂದು ಕೂಗನ್ನು ಎತ್ತಬೇಕಾದ ಧ್ವನಿಯನ್ನು ಏರಿಸಬೇಕಾದಂಥದ್ದು ಅನಿವಾರ್ಯ ಆಗ್ತದೆ. ಸುಮಾರು 4 ಲಕ್ಷಕ್ಕೂ ಹೆಚ್ಚಿಗೂ ಕೋಟಿ ತೆರಿಗೆಯನ್ನು ವಿವಿಧ ರೂಪದಲ್ಲಿ ಪಡಿತಾ ಇದ್ದಾರೆ. ನಮ್ಗೆ ಕೊಡ್ತಾ ಇರೋದು ಎಷ್ಟು? ಇದನ್ನು ಪ್ರಶ್ನೆ ಮಾಡಬೇಕಾಗ್ತದೆ. ಇದು ಸರಿ ಹೋಗಲಿಲ್ಲ ಅಂತ ಅಂದರೆ ಈಗಾಗಲೇ 16th ಫೈನಾನ್ಸ್ ಕಮಿಷನ್ ಕೂಡ ಪ್ರಾರಂಭ ಆಗೋದ್ರಿಂದ ಅದರಲ್ಲಿ ಸರಿಪಡಿಸಲಿಲ್ಲ ಅಂತ ಖಂಡಿತ ದಕ್ಷಿಣ ಭಾರತದವರೆಲ್ಲರೂ ಕೂಡ ಒಂದು ಕೂಗನ್ನು ಎತ್ತಬೇಕಾದ ಧ್ವನಿಯನ್ನು ಏರಿಸಬೇಕಾದಂಥದ್ದು ಅನಿವಾರ್ಯ ಆಗ್ತದೆ. ಸುಮಾರು 4 ಲಕ್ಷಕ್ಕೂ ಹೆಚ್ಚಿಗೂ ಕೋಟಿ ತೆರಿಗೆಯನ್ನು ವಿವಿಧ ರೂಪದಲ್ಲಿ ಪಡಿತಾ ಇದ್ದಾರೆ. ನಮ್ಗೆ ಕೊಡ್ತಾ ಇರೋದು ಎಷ್ಟು? ಇದನ್ನು ಪ್ರಶ್ನೆ ಮಾಡಬೇಕಾಗ್ತದೆ. ಇದು ಸರಿ ಹೋಗಲಿಲ್ಲ ಅಂತ ಅಂದರೆ ಈಗಾಗಲೇ 16th ಫೈನಾನ್ಸ್ ಕಮಿಷನ್ ಕೂಡ ಪ್ರಾರಂಭ ಆಗೋದ್ರಿಂದ ಅದರಲ್ಲಿ ಸರಿಪಡಿಸಲಿಲ್ಲ ಅಂತ ಖಂಡಿತ ದಕ್ಷಿಣ ಭಾರತದವರೆಲ್ಲರೂ ಕೂಡ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಜಯ್, ಕಾಂಗ್ರೆಸ್ ನಾಯಕರೇ ವಿವಾದಗಳನ್ನ ಹುಡುಕಿಕೊಂಡು ಹೋಗ್ತಾರಾ ಅಥವಾ ವಿವಾದಗಳೇ ಕಾಂಗ್ರೆಸ್ ನಾಯಕರನ್ನ ಹುಡುಕಿಕೊಂಡು ಬರುತ್ತೋ ಗೊತ್ತಿಲ್ಲ. ಎಡವಟ್ಟಿನ ಮೇಲೆ ಎಡವಟ್ಟುಗಳು. ಈಗ ಡಿ.ಕೆ. ಸುರೇಶ್ ಅವರು ಆಡಿರುವ ಮಾತುಗಳು ಯಾವ ಸಂದೇಶ ಕೊಡ್ತಿದ್ದಾರೆ ದೇಶದ ಜನತೆಗೆ ಅಂತ? ವಿಜಯ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಉನ್ನತ ಸ್ಥಾನದಲ್ಲಿರೋರು ಸಂಸದ ಡಿ.ಕೆ. ಸುರೇಶ್ ಅವರು ಆಡಿರುವಂತ ಮಾತುಗಳು ಏನ್ ಸಂದೇಶ ಕೊಡ್ತಿದ್ದಾರೆ ದೇಶದ ಜನತೆಗೆ ಅಂತ? ಖಂಡಿತವಾಗ್ಲೂ ಶ್ರುತಿ, ಸಂಸದ್ ಅದು ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಈಗ ಪ್ರತ್ಯೇಕ ರಾಷ್ಟ್ರದ ಸಂಬಂಧಪಟ್ಟಂತೆ ಮಾತಾಡೋದೇನಿದೆ, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತ ಉಲ್ಲೇಖಿಸಿ ಮಾತಾಡಿರೋದು ಪ್ರತ್ಯೇಕ ರಾಷ್ಟ್ರ. ಇದು ಒಂದು ರಾಜಕೀಯವಾಗಿ ಸಾಕಷ್ಟು ವಿವಾದಾತ್ಮಕ ವಿಚಾರ ಆಗಿರುವಂತದ್ದು ಮತ್ತು ಇಡೀ ದೇಶಕ್ಕೆ ಮಾಡಿರುವ ರೀತಿಯಲ್ಲಿ ಕೂಡ ಒಂದು ರೀತಿಯಲ್ಲಿ ಬೇರೆ ರೀತಿಯ ಚರ್ಚೆಗಳನ್ನ ವಿವಾದಗಳನ್ನ ತಿರುವಾದ ತೆಗೆದುಕೊಳ್ತಾ ಇರುವಂತದ್ದು. ಯಾಕಂದ್ರೆ ಪ್ರತ್ಯೇಕ ರಾಷ್ಟ್ರ ಅಂತ ವಿಚಾರ ಸಂಬಂಧಪಟ್ಟ ಇಡೀ ದೇಶ ಒಂದು ಅಂತ ಭಾವನೆ ಬರ್ತಾ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ಪ್ರತ್ಯೇಕ ರಾಷ್ಟ್ರ ಕೇಳಬೇಕಾಗುತ್ತೆ ಹೇಳೋ ಮೂಲಕ ಒಂದು ರೀತಿಯಲ್ಲಿ ರಾಜಕೀಯಕ್ಕೋಸ್ಕರ ಈ ಹೇಳಿಕೆಯನ್ನು ಕೊಟ್ರ ಅನ್ನುವಂಥದ್ದು. ಜೊತೆಗೆ ಇದು ಮುಂದೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ಒಂದಷ್ಟು ಗಮನದಲ್ಲಿರ್ಬೇಕಾಗಿತ್ತು. ಅಂದ್ರೆ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಬಜೆಟ್ ನಲ್ಲಿ ಏನಾದ್ರು ಕೂಡ ಲೋಪಗಳಾಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಆಗ್ರಹ ವ್ಯಕ್ತಪಡಿಸುವಂತದ್ದು ಜೊತೆಗೆ ಬೇಡಿಕೆಯನ್ನ ಮುಂದಿರೋದು ಕೂಡ ಸಹಜ. ಆದ್ರೆ ಪ್ರತ್ಯೇಕ ರಾಷ್ಟ್ರದ ಕೂಗನ್ನು ಎಬ್ಬಿಸಿರೋದೇನಿದೆ ಅದ್ ಯಾರು ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಒಂದು ಗಮನಿಸಬೇಕಾಗಿರುವುದು ಇದೇ, ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಸೇರಿದಂತೆ ಯಾರು ಕೂಡ ನಮ್ಮ ರಾಜ್ಯದಲ್ಲಿ ಉತ್ತರ ಕರ್ನಾಟಕದ ಅನ್ಯಾಯ ಅಂತ ಸಂದರ್ಭದಲ್ಲಿ ಬಂದಾಗ ಉತ್ತರ ಕರ್ನಾಟಕದ ಒಂದಷ್ಟು ಮುಖಂಡರು ಪ್ರತ್ಯೇಕ ರಾಜ್ಯ ಆಗ್ಬೇಕಾಗುತ್ತೆ ಅಂತ ಹೇಳಿದಾಗ ಎಲ್ಲರೂ ಕೂಡ ಅದನ್ನ ಖಂಡಿಸಿದ್ರು. ಅದನ್ನು ಖುದ್ದು ಮುಖ್ಯಮಂತ್ರಿ, ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಯಾರು ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಇಂತಹ ಸಂದರ್ಭದಲ್ಲಿ ಪ್ರತ್ಯೇಕ ರಾಷ್ಟ್ರ ಸಂಬಂಧಪಟ್ಟಂತೆ ಮಾತಾಡಿರುವಂತದ್ದು ಪ್ರತ್ಯೇಕ ರಾಷ್ಟ್ರದ ಕೂಗನ್ನ ಎಪ್ಸಿರೋದೇನಿದೆ ಇದು ಈಗ ಹೇಗೆ ಕಾಂಗ್ರೆಸ್ ಸಮರ್ಥನೆ ಮಾಡ್ಕೊಳ್ಳುತ್ತೆ ಅನ್ನೋದು. ಅಂದ್ರೆ ಅನ್ಯಾಯ ಆದಾಗ ಅಥವಾ ಸಂಬಂಧಪಟ್ಟಂತೆ ಅಭಿವೃದ್ಧಿ ವಿಚಾರದಲ್ಲಿ ಏರುಪೇರಾದಾಗ ಅನ್ಯಾಯ ಆದಾಗ ಅದನ್ನ ಕೂಗೆತ್ತೋದು ಕೂಡ ಸಹಜ, ಎಲ್ಲರೂ ಕೂಡ ಒಪ್ಪಬೇಕಾಗಿರುತ್ತದೆ. ಆದ್ರೆ ಇದೇ ವಿಚಾರವನ್ನು ಇಟ್ಕೊಂಡು ಪ್ರತ್ಯೇಕ ರಾಷ್ಟ್ರ ಕೇಳುವಂತದ್ದು ಎಷ್ಟರ ಮಟ್ಟಿಗೆ ಸರಿ, ಅದು ಜವಾಬ್ದಾರಿ ಇರುವಂತಹ ವ್ಯಕ್ತಿ ಈ ರೀತಿ ಹೇಳಿಕೆ ಕೊಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ, ಅದನ್ನ ಯಾರು ಕೂಡ ಸಮರ್ಥನೆ ಮಾಡ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಶ್ರುತಿ, ವಿಜಯ್, ನಾವು ಭಾರತೀಯರು ನಾವೆಲ್ಲರೂ ಒಂದು ಅನ್ನುವಂತ ಸಂದೇಶ ಕೊಡಬೇಕಾದವರು ದೇಶವನ್ನ ವಿಭಜನೆ ಮಾಡ್ತೀವಿ ಅಂತ ಹೇಳಿಕೆ ಕೊಡ್ತಾರೆ. ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲಿ ಕಾಂಗ್ರೆಸ್ ನಾಯಕರ ಈ ಹೇಳಿಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಅಲ್ವಾ ಪಕ್ಷಕ್ಕೆ? ದೇಶ ಒಡೆದು ಆಡಳಿತ ಮಾಡಬೇಕಾ ಅಂತ ರಾಜಕಾರಣ ಬೇಕಾ ನಮ್ಮ ಜನಪ್ರತಿನಿಧಿಗಳಿಗೆ? ಖಂಡಿತವಾಗ್ಲೂ ಶ್ರುತಿ, ಇದು ವಿವಾದದ ಜೊತೆಗೆ ದೇಶದ ಭದ್ರತೆ, ದೇಶದ ಸುರಕ್ಷತೆ ಇವೆಲ್ಲವೂ ಕೂಡ ಅಡಗಿರುವಂತದ್ದು. ಇಂತಹ ಸಂದರ್ಭದಲ್ಲಿ ದೇಶ ವಿಭಜನೆ ಮಾಡುವಂತಹ ಹೇಳಿಕೆ, ಪ್ರತ್ಯೇಕ ರಾಷ್ಟ್ರ ಕೇಳುವಂತದ್ದು ಇದು ರಾಜಕಾರಣಿ ಅದು ಸಾಕಷ್ಟು ಸಂಸದರಾಗಿರುವಂತಹ ವ್ಯಕ್ತಿ ಈ ರೀತಿ ಕೊಡುವಂತದ್ದು ಹೇಳಿಕೆ ಏನಿದೆ ಅದು ನಿಜಕ್ಕೂ ಕೂಡ ಒಂದ್ ಕಡೆ ರಾಜಕೀಯವಾಗಿ ಅದು ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಅನ್ನೋಂಥದ್ದು ಕೂಡ ಒಂದು ಭಾಗ. ಆದ್ರೆ ಮತ್ತೊಂದು ಭಾಗ ಸಾರ್ವಜನಿಕವಾಗಿ ಇಡೀ ದೇಶದ ಜನತೆಗೆ ಏನ್ ಸಂದೇಶ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಚರ್ಚೆಯ ವಿಚಾರ ಆಗಿರುವಂತದ್ದು. ಜೊತೆಗೆ ಈ ಮಾತನ್ನ ಅಂದ್ರೆ ಸಂಸದ ಡಿ.ಕೆ. ಸುರೇಶ್, ಕಾಂಗ್ರೆಸ್ ಸಂಸದ ಡಿ.ಕೆ. ಸುರೇಶ್ ಹೇಳಿರುವಂತಹ ಮಾತನ್ನ ಯಾರು ಕೂಡ ಅದು ಪ್ರತಿಪಕ್ಷ ಹೇಳಿಲ್ಲ, ಅಂದ್ರೆ
ಸ್ವಪಕ್ಷೀಯರು ಕೂಡ ಕಾಂಗ್ರೆಸ್ ಪಕ್ಷದವರು ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತಹ ವಿವಾದಾತ್ಮಕ ಹೇಳಿಕೆಯನ್ನ ಚರ್ಚೆಯ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ದೇಶವನ್ನ ಒಗ್ಗೂಡಿಸುವಂತಹ ಹೇಳಿಕೆಗಳನ್ನ ಕೊಡಬೇಕು. ಅದನ್ನ ಬಿಟ್ಟು ದೇಶವನ್ನ ವಿಭಜನೆ ಮಾಡುವಂತಹ ಹೇಳಿಕೆಗಳನ್ನ ಕೊಡುವಂತದ್ದು ನಿಜಕ್ಕೂ ಕೂಡ ಸರಿ ಇಲ್ಲ. ಅದು ಸಂಸದರಾಗಿ ಇಡೀ ಅಂದ್ರೆ ಲಕ್ಷಾಂತರ ಮಂದಿಯನ್ನ ಪ್ರತಿನಿಧಿಸುವಂತಹ ವ್ಯಕ್ತಿಯಾಗಿ ಇಂತಹ ಹೇಳಿಕೆನ ಕೊಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಜೊತೆಗೆ ನಾನು ಆಗ್ಲೇ ಹೇಳಿದ ರೀತಿಯಲ್ಲಿ ಏನಾದ್ರೂ ಕೂಡ ವಾಪಸ್ ಬರ್ತೀನಿ. ಈ ಬಗ್ಗೆ ಮಾತನಾಡೋದಕ್ಕೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ಡಿ.ಕೆ. ಸುರೇಶ್ ಅವರ ಹೇಳಿಕೆ ತಮ್ಮ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೀನಿ. ಫಸ್ಟ್ ರಿಯಾಕ್ಷನ್. ಇದೊಂದು ಜವಾಬ್ದಾರಿ ಇಲ್ಲದೆ ಇರುವಂತ ಪೂರ್ಣ ಪ್ರಮಾಣದ ಬೇಜವಾಬ್ದಾರಿ ಹೇಳಿಕೆ. ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಅನ್ನುವಂತ ಮಟ್ಟದ ಹೇಳಿಕೆ ಅಲ್ಲ. ಸಂಸದರಾಗಿ ಜನರಿಂದ ಆಯ್ಕೆಯಾದಂತ ಒಬ್ಬ ಸಂಸದರು ಇಂಥ ಹೇಳಿಕೆ ಕೊಡ್ತಾರೆ ಅಂತ ನಾವು ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ. ಅತ್ಯಂತ ನೋವಿನ ಸಂಗತಿ. ಮತ್ತೆ ಇದೊಂದು ಬೇಜವಾಬ್ದಾರಿ ಹೇಳಿಕೆ. ಇದಕ್ಕೆ ನಾನು ಪ್ರತಿಕ್ರಿಯೆ ಕೊಡುವ ಮಟ್ಟದ್ದೇ ಅಲ್ಲ ಅಂತ ನನ್ಗನ್ಸಿತ್ತು. ಅಲ್ಲ, ಇಂಥ ರಾಜಕಾರಣ ಮಾಡ್ಬೇಕಾ ಸರ್? ಒಂದು ದೇಶ ವಿಭಜನೆ ಮಾಡಿ ರಾಜಕಾರಣ ಮಾಡುವಂತ ಅನಿವಾರ್ಯತೆ ಕಾಂಗ್ರೆಸ್ ನಾಯಕರಿಗೆ ಇದೆ ಅಂತ ಅನ್ಸುತ್ತಾ? ಏನ್ ಹೇಳ್ತೀರಿ? ಈ ರೀತಿ ವಿವಾದ ಸೃಷ್ಟಿ ಮಾಡ್ತಾರೆ. ನಾನು ಹೇಳಿದೆ ಇದೊಂದು ಎಷ್ಟೊಂದು ಬೇಜವಾಬ್ದಾರಿ ಹೇಳಿಕೆ ಅಂತ ಹೇಳಿದ್ರೆ, ಈ ತೆರಿಗೆ ವಿಚಾರದಲ್ಲಿ ಇಡೀ ರಾಜ್ಯ ಇಡೀ ರಾಷ್ಟ್ರ ಒಂದೇ ಆಗಿರುತ್ತೆ. ಎಲ್ಲೇ ತೆರಿಗೆ ಸಂಗ್ರಹ ಆದ್ರೂ ಕೂಡ, ಉದಾಹರಣೆಗೆ ಬೆಂಗಳೂರಿನಲ್ಲಿ ತೆರಿಗೆ ಸಂಗ್ರಹ ಹೆಚ್ಚಾಗಿರುತ್ತೆ. ಯಾವುದೋ ಪ್ರದೇಶದಲ್ಲಿ, ಗುಲ್ಬರ್ಗದಲ್ಲಿ, ರಾಯಚೂರಲ್ಲಿ ಆರ್ಥಿಕವಾಗಿ ಹಿಂದುಳಿದಂತ ಪ್ರದೇಶಕ್ಕೆ ನಾವು ಆರ್ಥಿಕ ವ್ಯವಸ್ಥೆಯನ್ನ ಒಟ್ಟಾರೆ ಕೊಡ್ಬೇಕಾದಾಗ ಅದರ ಹೊಂದಾಣಿಕೆಗಳು ಇಡೀ ರಾಜ್ಯದಲ್ಲಿ ಆಗುತ್ತೆ. ಅದೇ ರೀತಿ ರಾಷ್ಟ್ರದಲ್ಲೂ ಕೂಡ ಆಗುತ್ತೆ. ಇಂಥ ಹೇಳಿಕೆ ಕೊಡೋರ ಬಗ್ಗೆ ನಾವು ಏನ್ ಮಾಡೋಣ? ಇದು ಅತ್ಯಂತ ಖಂಡನೀಯ ಮತ್ತು ಬೇಜವಾಬ್ದಾರಿ ಹೇಳಿಕೆ. ಅವರ ಪಾರ್ಟಿ ಇದ್ರ ಬಗ್ಗೆ ಏನಾದ್ರು ನಿರ್ಧಾರ ತಗೊಳ್ಬೇಕು ಅವ್ರ ಮೇಲೆ ಅಂತ ಅನ್ಸುತ್ತೆ ನಂಗೆ. ಅಲ್ಲ ಸರ್, ಬಜೆಟ್ ಅಲ್ಲಿ ಏನಾದ್ರೂ ಲೋಪದೋಷ ಇದ್ರೆ, ತಮಗೇನೋ ಸಮಾಧಾನ ತರಿಸಿಲ್ಲ ಅಂದ್ರೆ ಆ ಬಗ್ಗೆ ಹೇಳಿಕೆ ಕೊಡ್ಲಿ, ಆ ಬಗ್ಗೆ ವ್ಯಂಗ್ಯ ಆಡ್ಲಿ, ಯಾರು ಪ್ರಶ್ನೆ ಮಾಡಲ್ಲ. ಆದ್ರೆ ದೇಶ ವಿಭಜನೆ ಮಾಡ್ತೀವಿ, ನಾವು ಆರ್ಥಿಕ ಹೊರೆ ಆಗ್ತಿದೆ, ಆರ್ಥಿಕ ಸಂಕಷ್ಟ ಆಗ್ತಾ ಇದೆ, ಹೀಗಾದ್ರೆ ನಾವು ದೇಶನ ವಿಭಜನೆ ಮಾಡ್ಬಿಡ್ತೀವಿ ಅಂದ್ರೆ ಇಂಥ ಹೇಳಿಕೆಯನ್ನ ಮತದಾರರಾಗ್ಲಿ ರಾಜಕೀಯ ಪಕ್ಷಗಳಾಗ್ಲಿ ಯಾರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಯಾಕೆ ಇಂಥ ಹೇಳಿಕೆಯನ್ನು ಕೊಡ್ತಾರೋ, ಅವರ ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು, ಅವರ ಅಣ್ಣ ನಾವೆಲ್ಲ ಬಂದು ಇಡೀ ರಾಷ್ಟ್ರ ಒಂದಾಗಿರ್ಬೇಕು ಅನ್ನುವಂತ ಕಲ್ಪನೆಗೆ ಒತ್ತು ಕೊಡುವ ಸಂದರ್ಭದಲ್ಲಿ ಈ ತೆರಿಗೆ ವಿಚಾರದಲ್ಲಿ ರಾಷ್ಟ್ರ ವಿಭಜನೆ ಮಾಡ್ತೇವೆ ಅನ್ನೋ ಹೇಳುವಂತ ಹೇಳಿಕೆ ಅತ್ಯಂತ ಮೂರ್ಖತನದ್ದು ಅಂತ ನನ್ಗನ್ಸಿದೆ. ಯಾಕೆ ಸರ್ ಇಂಥ ಸ್ಟೇಟ್ಮೆಂಟ್ಗಳು ಕಾಂಗ್ರೆಸ್ ನಾಯಕರು ಪದೇ ಪದೇ ಕೊಡೋದು? ದೇಶ ವಿಭಜನೆ ಮಾಡೋದು, ಕೋಮು ಗಲಭೆ ಸೃಷ್ಟಿ ಮಾಡುವಂತ ಸ್ಟೇಟ್ಮೆಂಟ್ ಗಳನ್ನ ಕೊಡೋದು, ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದೀವಿ, ಧಮಕಿ ಹಾಕಿ ಓಟ್ ಕೇಳೋದು. ಇದು ಸಂಸದರೊಬ್ಬರು ಹೊಣೆಗಾರಿಕೆಯಿಂದ ವರ್ತಿಸಬೇಕಾದದ್ದು ಒಂದು ಜವಾಬ್ದಾರಿ. ಹೊಣೆಗಾರಿತನದಿಂದ ವರ್ತಿಸುವ ಬಾಯಿಂದ ಇಂಥ ಮಾತುಗಳು ಬರ್ತಾ ಇರುತ್ತೆ ಅಂತ ಅನ್ಸುತ್ತೆ. ಇದನ್ನು ಖಂಡಿಸ್ತೇವೆ ನಾವೆಲ್ಲ. ಓಕೆ ಸರ್, ಥ್ಯಾಂಕ್ ಯು. ರಿಪಬ್ಲಿಕ್ ಅಣ್ಣ ಜೊತೆ ಮಾತನಾಡಿದ್ದಕ್ಕಾಗಿ. ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಸಚಿವರು ಗೋವಿಂದ ಕಾರಜೋಳ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ಡಿ.ಕೆ. ಸುರೇಶ್ ಅವರ ಸ್ಟೇಟ್ಮೆಂಟ್ ತಮ್ಮ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೀನಿ. ಫಸ್ಟ್ ರಿಯಾಕ್ಷನ್ ಸರ್ ತಮ್ಮದು. ನಮಸ್ತೆ. ಡಿ.ಕೆ. ಸುರೇಶ್ ಅವರು ಈ ದೇಶದಲ್ಲಿ ಸಂಸದರಾದದ್ದೇ ಒಂದು ದುರ್ದೈವದ ಸಂಗತಿ. ಓಕೆ. ದೇಶದ ಇತಿಹಾಸ ಗೊತ್ತಿಲ್ಲದವರು, ದೇಶದ ಸ್ವಾತಂತ್ರ್ಯವನ್ನ ಪಡಿಬೇಕಾದ್ರೆ ಬ್ರಿಟಿಷರ ಕಪಿಮುಷ್ಟಿಯಿಂದ ದೇಶವನ್ನ ಸ್ವತಂತ್ರ ಮಾಡಿಸ್ಕೊಂಡಂತವ್ರ ಇತಿಹಾಸ ಓದ್ಬೇಕವ್ರು. ಮತ್ತು ಕಾಂಗ್ರೆಸ್ನವ್ರ ಹೀನ ಮನಸ್ಥಿತಿ ಯಾವತ್ತೂ ಕೂಡ ದೇಶ ವಿಭಜನೆ ಆಗ್ಬೇಕು, ಜಾತಿಗಳ ಮಧ್ಯೆ ಗಲಭೆ ಹಚ್ಚಬೇಕು, ಕೋಮುವಾದ ಸೃಷ್ಟಿ ಮಾಡಬೇಕು, ಧರ್ಮಗಳ ಮಧ್ಯೆ ವಿಷ ಬೀಜ ಬಿತ್ತತಕ್ಕಂತ ಹೀನ ಮನಸ್ಥಿತಿಯವರು ಕಾಂಗ್ರೆಸ್ನವರು. ಅದಕ್ಕಾಗಿ ಅವ್ರ ಮನಸ್ಥಿತಿ ಏನಿದೆ ಅಂತೇಳಿ ಇವತ್ತು ಅವ್ರು ಹೊರಗೆ ಹಾಕಿದ್ದಾರೆ. ಅಲ್ಲ ಸರ್, ದೇಶ ಒಡೆದು ಆಳುವ ನೀತಿ ಅಂತ ಅನ್ಸುತ್ತೆ. ಇಂಥ ರಾಜಕಾರಣ ಮಾಡಬೇಕಾ? ಒಂದು ಒಳ್ಳೆ ಸ್ಥಾನದಲ್ಲಿದ್ದವರು, ಉನ್ನತ ಸ್ಥಾನದಲ್ಲಿದ್ದವರು ಒಳ್ಳೆ ಸಂದೇಶಗಳನ್ನ ಕೊಡಬೇಕು. ನೋಡಿ, ದೇಶ ವಿಭಜನೆ ಆಗ್ಲಿ ಅಂತೇಳಿ ನರಿ ಕೂಗಿದ್ರೆ ದೇಶ ವಿಭಜನೆ ಆಗುದಿಲ್ಲ. ದೇಶ ಸ್ವಾತಂತ್ರ್ಯ ಪಡಿಬೇಕಾದ್ರೆ ಲಕ್ಷ ಜನ ತ್ಯಾಗ ಬಲಿದಾನದಿಂದ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ. ನಾವು ಅರ್ಥ ಮಾಡ್ಕೊಳ್ಬೇಕು. ಜವಾಬ್ದಾರಿ ಸ್ಥಾನದಲ್ಲಿದ್ದವರು ನಾಲಿಗೆ ಬಿಗಿ ಹಿಡಿದು ಮಾತಾಡಬೇಕು. ದೇಶದ ಬಗ್ಗೆ ಘನತೆ ಗೌರವವನ್ನ ಹೆಚ್ಚಿಸ್ತಕ್ಕಂಥದ್ದು ಮಾತಾಡಬೇಕೆ ಹೊರತು ಇಂಥ ಹೇಳಿಕೆಗಳನ್ನ ನೀಡಬಾರ್ದು ಅಂತ ಖಂಡಿಸ್ತೀನಿ.
ಸರ್ ಅವ್ರ ಪ್ರಶ್ನೆ ಇಷ್ಟೇ, ನಾವು ಅತಿ ಹೆಚ್ಚು ಟ್ಯಾಕ್ಸ್ ಪೇಯರ್ಸ್ ನಮ್ಮ ರಾಜ್ಯದಲ್ಲಿರೋರು ದಕ್ಷಿಣ ಭಾರತದ ಹಣ ಉತ್ತರ ಭಾರತಕ್ಕೆ ಬಿಡ್ತಿದ್ದಾರೆ, ಹಿಂಗಾದ್ರೆ ಸಂಕಷ್ಟ ಎದುರಾಗುತ್ತೆ, ಆರ್ಥಿಕ ಹೊರೆ ಆಗುತ್ತೆ. ಲೋಕಸಭೆ ಚುನಾವಣೆ ಬಳಿಕ ನಾವು ಪ್ರತ್ಯೇಕ ರಾಷ್ಟ್ರದ ಕೂಗನ್ನ ಎತ್ತುತ್ತೀವಿ ಅಂತ ಹೇಳ್ತಾರೆ ಡಿ ಕೆ ಸುರೇಶ್ ಅವರು. ನೋಡಿ, ಅಪ್ರಬುದ್ಧ ರಾಜಕಾರಣಿಯಾಗಿ ಮಾತಾಡ್ತಾರ ಅವ್ರು. ಪ್ರಬುದ್ಧ ರಾಜಕಾರಣಿಯಾಗಿ ಮಾತಾಡ್ತಾ ಇಲ್ಲ. ದೇಶ ವಿಭಜನೆ ಮಾತಾಡೋದು ಸರಿನಾ? ಯಾರು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾನು ಖಂಡಿಸ್ತೇನೆ. ಓಕೆ ಸರ್, ಥ್ಯಾಂಕ್ ಯು. ರಿಪಬ್ಲಿಕ್ ಜೊತೆ ಮಾತನಾಡಿದ್ದಕ್ಕಾಗಿ, ಈ ಬಗ್ಗೆ ಮಾತನಾಡೋದಕ್ಕೆ. ಚಲುವಾದಿ ನಾರಾಯಣ ಸ್ವಾಮಿ ಅವರು ಕೂಡ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ, ತಮ್ಮ ಫಸ್ಟ್ ರಿಯಾಕ್ಷನ್ ಡಿ ಕೆ ಸುರೇಶ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ. ನೋಡಮ್ಮ, ಯಾರಿಗೆ ಆಗ್ಲಿ ಒಕ್ಕೂಟ ವ್ಯವಸ್ಥೆಯ ಬಗ್ಗೆ ಯಾರಿಗಾದ್ರೂ ಗೌರವ ಇದ್ರೆ ಅಥವಾ ಅದರ ಪರಿಜ್ಞಾನ ಇದ್ರೂ ಕೂಡ ಇಂಥವರು ಇಂಥ ಹೇಳಿಕೆಗಳನ್ನ ಯಾರಿಗೂ ಕೊಡೋದಿಲ್ಲ. ಇದು ಮೊದಲಿಂದಲೂ ನಡೆದು ಬಂದಿರತಕ್ಕಂಥದ್ದಲ್ಲ. GST ಕಮಿಟಿ ಆದ್ಮೇಲೆ ಇದು ಎಷ್ಟು ಸಾರಿ ಈ ರಾಜ್ಯದ ಮುಖ್ಯಮಂತ್ರಿ ಹೋಗಿ ಇದನ್ನ ಮೀಟಿಂಗ್ ಅಲ್ಲಿ ಪಾಲ್ಗೊಂಡಿದ್ದಾರೆ? ಅಲ್ಲಿನ ವ್ಯವಸ್ಥೆ ಏನು, ಯಾವ ರೀತಿ ಈ ಹಣ ಹಂಚಿಕೆ ಆಗ್ಬೇಕು ಅನ್ನೋಂಥ ಪರಿಜ್ಞಾನ ಇವ್ರಿಗಿದೆಯಾ? ಇದು ಇವ್ರಿಗೆ ಇಲ್ಲದೆ ಇದ್ರೆ ಈ ರೀತಿ ಮಾತಾಡೋದು. ದಕ್ಷಿಣ ಭಾರತದ ಹಣ ಉತ್ತರ ಭಾರತಕ್ಕೆ ಹೋಯ್ತು ಅಂತಂದ್ರೆ ಏನು? ದಕ್ಷಿಣ ಭಾರತ ಬೇರೆ, ಉತ್ತರ ಭಾರತ ಬೇರೆ ಅಂತಿದ್ಯಾ? ಇದು ಕೇವಲ ಭಾರತ. ಇದು ಈಗ ಹೆಂಗೆ ಯಾವ ರೀತಿ ಕೇಳ್ತಿದ್ದಾರೆ ಅಂತಂದ್ರೆ, ಪಾಕಿಸ್ತಾನ ಆಯ್ತಲ್ಲ ಆ ರೀತಿ ಇನ್ನೊಂದು ಸ್ಥಾನ ಕೇಳ್ತಾ ಇದ್ದಾರೆ ಇವರು. ಇಂಥವ್ರು ಇದು ದೇಶದ್ರೋಹದ ಮಾತುಗಳು ಇವು. ಇಂಥದ್ರಲ್ಲಿ ಭವಿಷ್ಯ ಅವರನ್ನ ಈ ದೇಶದಿಂದ ಹೊರಗಡೆ ಹಾಕಬೇಕು ಅಂತ ಕಾಣುತ್ತೆ. ಈ ದೇಶದ್ರೋಹದ ಕೆಲಸ ಮಾಡ್ತಕ್ಕಂಥ ಯಾರೇ ಆದ್ರೂ ಕೂಡ ಈ ದೇಶದಲ್ಲಿ ಇರ್ಲಿಕ್ಕೆ ಅವರು ಯೋಗ್ಯರಲ್ಲ. ಇದು ಒಕ್ಕೂಟ ವ್ಯವಸ್ಥೆ ಇದೆ ಇಲ್ಲಿ. ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಸರಿದೂಗಿಸಿಕೊಂಡು ಬಡವ ಶ್ರೀಮಂತ ಅನ್ನೋ ಯಾವುದೇ ಭೇದ ಭಾವ ಇಲ್ಲದೆ ಕಾನ್ಸ್ಟಿಟ್ಯೂಷನ್ ಯಾವ ರೀತಿ ನಮಗೆ ಹಕ್ಕುಗಳನ್ನ ಅಧಿಕಾರವನ್ನು ಕೊಟ್ಟಿದ್ದಾರೋ ಆ ಮಾರ್ಗದಲ್ಲಿ ಹೋಗ್ಬೇಕೇ ಹೊರತು ಈ ರೀತಿಯ ಅಪಸ್ವರಗಳನ್ನ ಎತ್ತತಕ್ಕಂಥದ್ದು ಇದು ಬಹುಶಃ ಅವರು ತಲೆ ಸರಿ ಇದೆ ಅನ್ಕೊಂಡಿದ್ದೀನಿ ನಾನು. ಇಲ್ಲದೆ ಇದ್ರೆ ಅದೇನಾದ್ರೂ ಸ್ವಲ್ಪ ಸರಿಪಡಿಸ್ಕೊಳ್ಳೋದು ಒಳ್ಳೇದು ಅಂತ ನನ್ನ ಭಾವನೆ. ಥ್ಯಾಂಕ್ ಯು ಸರ್, ರಿಪಬ್ಲಿಕ್ ಜೊತೆ ಮಾತನಾಡಿದ್ದಕ್ಕಾಗಿ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಸ್ಮಾಲ್ ಬ್ರೇಕ್ನ ಬಳಿಕ.